Namaste ಎಲ್ಲರಿಗೂ. So welcome back to English basic learning classes. So in our last class I have taught you P and Q, means writing method of P and Q, and now I am teaching you reading method of the reading method of what I will teach you S and T. Okay, the reading method of S and T. So I was saying that last class I have taught you Q and R method. Okay, how to write Q and how to write R. So in this video I am teaching you how to read S and T, capital S and capital T. Okay, so after R, S is the other alphabet. Okay, another alphabet, capital S and a capital T. Which is capital S? Okay, this is a capital S. What is the shape of S? It's like a curve. Okay, curves. This is a capital S, same as it is, but in a smaller size. It is a small S. We call it as a small S. Are you understanding? Now, T. Okay, this is a capital T. You are seeing the shape of a T. One is straight line and other is horizontal line. Okay, so this is a capital T and this is small t. Capital S and small s. So now repeatedly we have to say them. This is a capital S, capital S, yes, yes, capital S. This is a capital S. Okay, ಮಕ್ಕಳಿಗೆ repeatedly ಹೇಳ್ತಾ ಹೋಗಬೇಕು ಇದು capital S ಅಂತ. Okay, so why we have to tell repeatedly? Because they have to identify. Okay, ಅವ್ರ ಬ್ರೈನಲ್ಲಿ ಫಿಕ್ಸ್ ಆಗಬೇಕಲ್ವಾ, ದಿಸ್ ಇಸ್ ಎಸ್ ಎಸ್ ಎಸ್. ಒಂದೇ ದಿನದಲ್ಲಂತೂ ಪಾಸಿಬಲ್ ಇಲ್ವೇ ಇಲ್ಲ. ಸೊ ಅಟ್ಲೀಸ್ಟ್ ಡೈಲಿ ಅವರಿಗೆ ಟಚ್ ಇಡ್ತಾ ಹೋಗಬೇಕು. ವಿಚ್ ಇಸ್ ದ ಎ, ವಿಚ್ ಇಸ್ ದ ಬಿ, ಸಿ, ಎಸ್ ಇಟ್ ಇಸ್, ಆ್ಯಂಡ್ ವಾಟ್ ಇಸ್ ದ ಶೇಪ್ ಆಫ್ ದಟ್ ಆಲ್ಫಾಬೇಟ್ಸ್. ಆ್ಯಂಡ್ ನಾನೇನು ಹೇಳ್ತಿದ್ದೀನಲ್ಲ, ಡಾಟ್ ಮೆಥಡ್, ಇಫ್ ಯು ಫಾಲೋ ದ್ಯಾಟ್ ಮೆಥಡ್ ದೇ ವಿಲ್ ಲರ್ನ್ ಈಸಿಲಿ ಆ್ಯಂಡ್ ಕ್ವಿಕ್ಲಿ. ಸೊ ಫಾಲೋ ಮಾಡ್ತಾ ಹೋಗಿ. ಸೊ ನೋಡಿ ಇವಾಗ ಕ್ಯಾಪಿಟಲ್ ಎಸ್. ಸೊ ಇವಾಗ ನೋಡಿ ಕೆಳಗಡೆ, which picture is this? This is a ship. Okay, so what is this? Close this words. Okay, so only show them the picture. So now S for ship. Another ಹೇಳ್ತೀವಿ ನಾವು S for ship. Okay, S for ship, S for ship, S for ship. Ship ಅಂದರೆ ಹಡಗು. ಓಕೆ, ಸೊ ಎಲ್ಲೆಂದರೆ ಎಲ್ಲೆಲ್ಲಿ ನೀರು ಇರುತ್ತಲ್ವ, ಅಂದರೆ ಸೀಸ್ ಎಲ್ಲಿ ಸಿಗುತ್ತಲ್ಲ ಅಲ್ಲಿ ಶಿಪ್ಗಳು ಇದ್ದೇ ಇರುತ್ತೆ. ಓಕೆ, ಸಮುದ್ರ ಅಂತ ಕರಿತೀವಿ. ಅಲ್ಲಿ ಎಲ್ಲ ಏನಾಗುತ್ತಪ್ಪ ಅಂದರೆ ಈ ರೀತಿ ಶಿಪ್ಗಳು ಅವೈಲೇಬಲ್ ಇರುತ್ತೆ. ಓಕೆ, ನಾವು ಅಲ್ಲಿ ನೋಡ್ಬೋದು ಈ ರೀತಿ ಶಿಪ್ಗಳನ್ನು. ಟು ಶಿಪ್ ಯಾಕೆ ಯೂಸ್ ಮಾಡ್ತಾರೆ? ಟು ಟ್ರಾನ್ಸ್ಪೋರ್ಟ್ ದ ಪರ್ಸನ್ಸ್ ಆರ್ ಟ್ರಾನ್ಸ್ಪೋರ್ಟ್ ದ ಗೂಡ್ಸ್. ಓಕೆ, ಟು ಟ್ರಾನ್ಸ್ಪೋರ್ಟ್ ದ ಗೂಡ್ಸ್. ಸೊ ಇಫ್ ಅ ಪರ್ಸನ್ ವಾಂಟ್ ಟು go for in another place, with the help of this he can go. Okay, ಸೊ ನಾ ದಿಸ್ ಇಸ್ ಅ ಶಿಪ್. ಹೌದಾ, ಅರ್ಥ ಆಯ್ತಾ? ಶಿಪ್ ಅಂದರೆ ಏನಂತ, ಹಡಗು. ಸೊ ತುಂಬ ಜಾಸ್ತಿ ಜನನೂ ಇದರಲ್ಲಿ ಇರಬಹುದು. ಓಕೆ, ನಾವು ನೋಡ್ತಿದ್ರಲ್ಲ ಬಿಲ್ಡಿಂಗ್ ಟೈಪ್ ಇದೆ, ಈ ರೀತಿಯೂ ಇದೆ, ಅಥವಾ ಬರೀ ಓನ್ಲಿ ಶಿಪ್, ಏನೂ ಅದರ್ ಫೆಸಿಲಿಟೀಸ್ ಇರಲ್ಲ. ಸೊ ಒಂದು ಇದರಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಂದ್ರೆ ಶಿಪ್ಪನ್ನು ಯೂಸ್ ಮಾಡ್ತಾರೆ. ಸೊ ರಿವರ್ಸಲ್ಲಿನೂ ಯೂಸ್ ಮಾಡ್ತಾರೆ, ಸ್ಮಾಲ್ ಸ್ಮಾಲ್ ರಿವರ್ಸ್ ಇರ್ತಾವಲ್ಲ. ಸೊ ಈ ಪ್ಲೇಸಿಂದ ಆ ಪ್ಲೇಸಿಗೆ ಹೋಗ್ಬೇಕಂದ್ರೆ, ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂದ್ರೆ ಶಿಪ್ಪನ್ನು ಯೂಸ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಇಸ್ ಅ ಶಿಪ್. ನಾವು ಇದನ್ನು ಏನು ಮಾಡಬೇಕಂದ್ರೆ ರಿಪೀಟೆಡ್ಲಿ ಅವರಿಗೆ ಹೇಳಿಸ್ತಾ ಹೋಗಬೇಕು. ಎಸ್ ಫಾರ್ ಶಿಪ್, ಎಸ್ ಫಾರ್ ಶಿಪ್, ಶಿಪ್ ಅಂದರೆ ಹಡಗು, ಶಿಪ್ ಅಂದರೆ ಹಡಗು ಅಂತ ಹೇಳಿಸ್ತಾ ಹೋಗಬೇಕು. ಸೊ ಅವ್ರಿಗೆ ಪ್ರಾಕ್ಟೀಸ್ ಆಗೋವರೆಗೂ. ಓಕೆ, ಸೊ ಹಾಗಂತ 2-3 ತಾಸುಗಟ್ಟಲೆ ಅದನ್ನು ಇದು ಮಾಡೋಂಗಿಲ್ಲ. ಸೊ ಅಟ್ಲೀಸ್ಟ್ ಒಂದು 10 to 15 minutes ಮಾಡಿದರೆ ಸಾಕು ಪ್ರಾಕ್ಟೀಸ್. ಮೆಮರಿ ಪವರ್ ಕಡಿಮೆ ಇರುತ್ತೆ ನಮ್ಮ ಮಕ್ಕಳಿಗೆ. ಸೊ ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಸೊ ದ್ಯಾಟ್ಸ್ ವೈ ಎಸ್ ಫಾರ್ ಶಿಪ್. ಸೊ ದಿಸ್ ಇಸ್ ಕಂಪ್ಲೀಟೆಡ್. ನಾ ವಿ ವಿಲ್ ಮೂವ್ ಟು ವಾವ್. ಏನು ನೋಡಿರಿ ಇದು? ವಾಟ್ ಈಸ್ ದಿಸ್? ಆರ್ ಯು ಸೀಯಿಂಗ್ ಆರ್ ಐ ಹ್ಯಾವ್ ಟು ಝೂಮ್? ವಾಟ್ ಈಸ್ ದಿಸ್? ವೇಟ್. Yes, I think now you can see clearly. Yes, sweets. Okay, what is this? Sweets. See how many types of sweets are there. So nowadays in a bakery we will get many types of sweets. Okay, varieties of sweets we will get. So in a short way we will say this is sweets. Okay, these are the sweets. Yes for sweets, yes for sweets. Usually ಏನಪ್ಪ ನಾವು ಹೇಳ್ತೀವಿ ಅಂದರೆ ಎಸ್ ಫಾರ್ ಸನ್. ಓಕೆ, ಮಕ್ಕಳಿಗೆ ಸನ್ ಅಂತ ಇದು ಮಾಡ್ತೀವಿ. ಬಟ್ ಇವಾಗ ನಾವು ನವಡೇಸ್ ನೀವು ವರ್ಡ್ಸನ್ನು
ವ್ಯವಸ್ಥಿದ್ದಾರೆ. ಎಸ್ ಫಾರ್ ಸ್ವೀಟ್ಸ್, ಎಸ್ ಫಾರ್ ಸ್ವೀಟ್ಸ್, ಎಸ್ ಫಾರ್ ಸ್ವೀಟ್ಸ್. ಎಸ್ ಫಾರ್ ಶಿಪ್, ಎಸ್ ಫಾರ್ ಸ್ವೀಟ್ಸ್, ಎಸ್ ಫಾರ್ ಶಿಪ್, ಎಸ್ ಫಾರ್ ಸ್ವೀಟ್ಸ್. ಫಿನಿಶ್ಡಾ? ಸ್ವೀಟ್ಸ್ ಅಂದರೆ ಏನು? ಸಿಹಿ. ಓಕೆನಾ? ಬೇಕ್ರಿಲೇ ಸಿಗ್ತವೆ, ಮನೆಯಲ್ಲಿಯೂ ಮಾಡ್ಬೋದು ವೆರೈಟೀಸ್ ಆಫ್ ಸ್ವೀಟ್ಸನ್ನು ಯೂಸಿಂಗ್ ದ ಶುಗರ್. ಓಕೆ, ಶುಗರ್ ಆರ್ by using the sugar only you can prepare a sweet. Okay. Now next is S for squirrel. S for squirrel. S for squirrel. Squirrel ಅಂದರೆ ಏನು? ಇದು ಯಾವ ಪ್ರಾಣಿ? ಹ್ಯಾವ್ ಯು ಸೀನ್? ಗಿಲ್ಹರಿ, ಹಿಂದಿ ಒಳಗಡೆ ಗಿಲ್ಹರಿ ಅಂತಾರೆ, ಕನ್ನಡದಲ್ಲಿ ಇಣಚಿ ಅಂತಾರೆ. ಹೌದಾ? ಸೊ ಇಂಗ್ಲೀಷಲ್ಲಿ ಏನಂತಾರೆ ಇದಕ್ಕೆ? ಸ್ಕ್ವಾರಲ್. ಸೊ ಇದು ಏನು ತಿನ್ಲಿಕ್ಕೆ ಇಷ್ಟಪಡುತ್ತಪ್ಪ ಅಂದರೆ ಶೇಂಗಾ ಬೀಜ ಇರುತ್ತಲ್ರಿ, ಶೇಂಗಾ ಕಾಳು, ಅದನ್ನು ತಿನ್ಲಿಕ್ಕೆ ಇಷ್ಟಪಡುತ್ತೆ ಇದು. ಸೊ ಗಿಡಗಳಲ್ಲಿ ಹೊರಗಡೆ ಎಲ್ಲ ಕಡೆ ನಮಗೆ ಕಾಣಿಸ್ಬೋದು. ಸೊ ದಿಸ್ ಇಸ್ ಅ ಸ್ಕ್ವಾರಲ್ ಅಂದರೆ ಇಣಚಿ. ಸೊ ಇಣಚಿ, ಸ್ಕ್ವಾರಲ್, ಇಣಚಿ, ಸ್ಕ್ವಾರಲ್, ಇಣಚಿ. ಓಕೆ, ಈ ಪಿಕ್ಚರನ್ನು ಅಂದರೆ ಇದನ್ನೇನಾದರೂ ಹೊರಗಡೆ ನೋಡಿದರೆ ಯು ಕ್ಯಾನ್ ಈಸಿಲಿ ಸೇ ದ್ಯಾಟ್ ದಿಸ್ ಇಸ್ ಅ ಸ್ಕ್ವಾರಲ್ ಅಥವಾ ಇಣಚಿ. ನೆಕ್ಸ್ಟ್ ಇಸ್ S for sunflower. S for sunflower. What is this sunflower? Sunflower ಅಂದರೆ ಸೈಡಿಗೆಲ್ಲ ಫ್ಲವರ್, ಬಟ್ ಮಿಡಲ್ ಏನಿರುತ್ತೆ ಇದು? ಸೀಡ್ಸ್ ಇರುತ್ತೆ ಇದಕ್ಕೆ, ಬ್ಲ್ಯಾಕ್ ಕಲರ್ ಸೀಡ್ಸ್. ಓಕೆ, ಸನ್ಫ್ಲವರ್. ಸೊ ಸನ್ಫ್ಲವರ್ ಅಂತಲೇ ಯಾಕೆ ಹೆಸರಿಟ್ಟರು ಅಂದರೆ ನೀವು ನೋಡ್ತೀರಿ ಈ ಫ್ಲವರ್ ಏನಿದೆಯಲ್ಲ, ಸನ್ ಯಾವ ಕಡೆ ಮೂವ್ ಆಗ್ತಾ ಇರುತ್ತಲ್ಲ ಅದೇ ಅದ್ರ ಫೇಸ್ ಕೂಡ ಆ ಸನ್ ಹತ್ರ ಯಾವ ರೀತಿ ಹೋಗ್ತಿರುತ್ತಲ್ಲ, ತನ್ನ ಮುಖದ ಶೇಪ್ ಕೂಡ ಆ ಥರ ಸೂರ್ಯನ ಜೊತೆನೇ ಹೋಗ್ತಾ ಇರುತ್ತೆ, ಚೇಂಜ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಇದನ್ನು ಸನ್ಫ್ಲವರ್ ಅಂತ ಕರೆಯೋದು. ಓಕೆ, ಆಲ್ಮೋಸ್ಟ್. ಸೊ ಸನ್ಫ್ಲವರ್, ಸೂರ್ಯಕಾಂತಿ ಅಂತ ಕರೀತಾರೆ. ಹೌದಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೂರ್ಯಕಾಂತಿ, ಸೂರ್ಯಕಾಂತಿ. ಎಸ್ ಫಾರ್ ಸನ್ಫ್ಲವರ್. ಸೊ ನೆಕ್ಸ್ಟ್ ಈಸ್ ಎಸ್ ಫಾರ್ ಶೂಸ್. ಎಸ್ ಫಾರ್ ಶೂಸ್, ಎಸ್ ಫಾರ್ ಶೂಸ್, ಎಸ್ ಫಾರ್ ಶೂಸ್. ಶೂಸ್ ಅಂದರೆ ಬೂಟು. ಓಕೆ, ನಮ್ಮ ಲ್ಯಾಂಗ್ವೇಜಲ್ಲಿ ಬೂಟ್ ಅಂತ ಕರಿತೀವಿ ನಾವು ನಮ್ಮ ಕಡೆ. ಸೊ ನೋಡಿ, ಶೂಸ್. ಸೊ ರನ್ನಿಂಗ್ ಮಾಡುವಾಗ ಅಥವಾ ಈಗ ಆಲ್ಮೋಸ್ಟ್ ಆಲ್ ಸ್ಕೂಲಲ್ಲಿ ಶೂಸನ್ನು ಯೂಸ್ ಮಾಡ್ತಾರೆ. ಶೂಸನ್ನು ಹಾಕೊಂಡು ಹೋಗ್ಬೋದು. ರನ್ನಿಂಗ್, ಜಾಗಿಂಗ್ ಮಾಡುವಾಗ ಹೆಲ್ಪ್ ಆಗುತ್ತೆ. ಸೊ ಎನಿ ಸ್ಪೋರ್ಟ್ಸ್ ಇಫ್ ಯು ಆರ್ ಪ್ಲೇಯಿಂಗ್ ಯು ವಿಲ್ ವೇರ್ ಅ ಶೂಸ್ ಓನ್ಲಿ. ಓಕೆ, ಯಾಕಂದರೆ ಸ್ಲಿಪ್ಪರ್ಸ್ ಕಂಫರ್ಟೇಬಲ್ ಆಗಲ್ಲ. ಸೊ ದ್ಯಾಟ್ಸ್ ವೈ ವಿ ವಿಲ್ ಯೂಸ್ ಅ ಶೂಸ್. ಸೊ ಶೂಸ್ ಶೇಪ್ ಅಂದರೆ ಈ ರೀತಿ ಇರುತ್ತೆ. ಅಂಡರ್ಸ್ಟ್ಯಾಂಡ್? ಎಸ್ ಫಾರ್ ಶೂಸ್, ಎಸ್ ಫಾರ್ ಶೂಸ್. ಸೊ ನೆಕ್ಸ್ಟ್ ಈಸ್ ಎಸ್ ಫಾರ್ ಸಾಕ್ಸ್. ಎಸ್ ಫಾರ್ ಸಾಕ್ಸ್, ಎಸ್ ಫಾರ್ ಸಾಕ್ಸ್. ಸೊ ಸಾಕ್ಸ್, ಶೂಸ್ ಹಾಕುವಾಗ ಫಸ್ಟಿಗೆ ನಾವು ವೇರ್ ಮಾಡೋದೇ ಸಾಕ್ಸ್. ಆಫ್ಟರ್ ದ್ಯಾಟ್ ವಿ ವೇರ್ ದ ಶೂಸ್. ಹೌದಾ? ಸೊ ಇನ್ ನವ ಡೇಸ್ ಇನ್ ವಿಂಟರ್ ಸೀಸನ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಓಕೆ, ಯಾಕಂತಂದರೆ ಥಂಡಿ ಇರುತ್ತಲ್ವಾ, ಸೊ ಹಾಕೊಂಡ್ರೆ ಸ್ವಲ್ಪ ಬೆಚ್ಚಗೆ ಅನಿಸುತ್ತೆ. ಸೊ ವಿ ಕ್ಯಾನ್ ಯೂಸ್ ದ ಸಾಕ್ಸ್. ಸೊ ಎಸ್ ಫಾರ್ ಸಾಕ್ಸ್. finished. So now spoon. S for spoon, S for spoon, S for spoon. ಸೊ ಇದೇನ್ರಿ ಇದು? ಸ್ಪೂನ್. ಸ್ಪೂನ್ ನಾವು ಯಾಕೆ ಯೂಸ್ ಮಾಡ್ತೀವಿ? ಸೊ ಇವಾಗ ಕೈಯೆಲ್ಲ ಗಲೀಜಿರುತ್ತಲ್ರಿ, ಸೊ ಅದಕ್ಕೆ ಇವಾಗ ನಾವು ಸ್ಪೂನ್ಗಳನ್ನು ಯೂಸ್ ಮಾಡ್ತೀವಿ. ಹೌದಾ? ಟಿಫನ್ ಮಾಡುವಾಗ, ಏನಾದರೂ ತಿನ್ನುವಾಗ ಏನದ ಸ್ಪೂನ್, ವಿತ್ ಅ ಸ್ಪೂನ್, ವಿತ್ ದ ಹೆಲ್ಪ್ ಆಫ್ ಸ್ಪೂನ್ ವಿ ವಿಲ್ ಈಟ್. ಓಕೆ, ನಾ ಆಯಿತಾ? ಇದು ಎಸ್ ಕಂಪ್ಲೀಟೆಡ್. S for sheep, S for sweets, S for sunflower, S for squirrel, S for socks, S for spoon, lastly S for shoes. Finished. ಸೊ ಇದನ್ನು ರಿಪೀಟೆಡ್ಲಿ ಅವ್ರಿಗೆ ಹೇಳ್ತಾ ಹೋದಾಗ ಏನಾಗುತ್ತೆ ಹೇಳ್ರಿ, ಅಟ್ಲೀಸ್ಟ್ 6 ಇಲ್ಲ ಅಂದರೂ 2-3 ಆದರೂ ತಲೆಯಲ್ಲಿ ಫಿಕ್ಸ್ ಆಗಿರುತ್ತೆ. ಸೊ ಫಿನಿಶ್ಡ್. ನಾವು ವಿ ವಿಲ್ ಮೂವ್ ಟು ದ ಟಿ. ಓಕೆ, ಟಿ ಆಲ್ಫಾಬೆಟ್. Isn't it? T alphabet. T, this is a capital T and this is a small t. Capital T, small t. T for tiger. T for tiger. T for tiger. This is an animal. Okay, this is an animal and we will call it as a tiger. In English we will call it as a tiger. So ಕನ್ನಡದಲ್ಲಿ ಏನಂತ ಕರಿತೀವಿ ಹೇಳಿ ನಾವು ಇದನ್ನು? ಹುಲಿ. ಓಕೆ, ಟೈಗರ್ಗೆ ಕನ್ನಡದಲ್ಲಿ ಹುಲಿ ಅಂತ ಕರಿತೀವಿ. ಸೊ ಝೂ ಅಲ್ಲಿ ನೋಡ್ಬೋದು ಅಥವಾ ಎನಿ ಫಾರೆಸ್ಟ್ ಏರಿಯಾಸಲ್ಲಿ ನೀವು ನೋಡ್ಬೋದು ಟೈಗರನ್ನ, ಕಾಣಿಸುತ್ತೆ. ನವ ಡೇಸ್ ಝೂ ಅಲ್ಲೇ ಅವೈಲೇಬಲ್ ಇದ್ದೇ ಇರುತ್ತೆ. ಸೊ ಎಲ್ಲರೂ ಅಲ್ಲೇ ನೋಡ್ಬೋದು. ಈಗಂತಲ್ಲ, ಮುಂಚೆಯಿಂದನೂ ಝೂ ಅಲ್ಲೇ ಅವೈಲೇಬಲ್ ಇರುತ್ತೆ. ಸೊ ಕಾಡಲ್ಲಿ ನಾವು ಹೋಗ್ಲಿಕ್ಕಾಗಲ್ಲ, ಇಟ್ಸ್ ಅ ವೆರಿ ಡೇಂಜರಸ್ ಪ್ಲೇಸ್. ಸೊ ವಿ ಕ್ಯಾನ್ ಸಿ ದೇರ್. ದಿಸ್ ಇಸ್ ಅ ಟೈಗರ್, ಹುಲಿ. ಟಿ ಫಾರ್ ಟೈಗರ್. ಸೊ ಇನ್ನೂ ಜಾಸ್ತಿ ಇವೆ ನೋಡಿಲ್ಲ. ಟಿ ಫಾರ್ ಟ್ರೈನ್. ಟಿ ಫಾರ್ ಟ್ರೈನ್. ಟ್ರೈನ್ ಅಂದರೆ ಏನು? ಟ್ರೈನೇ.
ಹೌದಾ? ಸೊ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ಹೋಗಬೇಕಂದ್ರೆ ಅಥವಾ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂತಂದರೆ ನಾವು ಯಾವುದ್ರಲ್ಲಿ ಹೋಗ್ತೀವಿ? ಟ್ರೈನಲ್ಲಿ. ಸೊ ಗುಡ್ ಟು ಟ್ರಾವೆಲ್. ಓಕೆ, ಸೊ ಮೆನಿ ಪರ್ಸನ್ಸ್ ವಿಲ್ go from train only because it is a very comfortable to travel. T for train, and this is the front one, this is the engine. Okay, this is the engine. So totally ಇದೆಲ್ಲ ಇಷ್ಟೆಲ್ಲ ಕೂಡಿಸಿದ್ರೆ ಏನಾಗುತ್ತೆ ಹೇಳಪ್ಪ ಅಂದರೆ ಇದು ಟ್ರೈನ್. ಸೊ ಇಲ್ಲಿ ಏನು ಹಿಂದೆ ಕಡೆ ಬಾಕ್ಸಸ್ ಇದೆಯಲ್ಲ, ಇಲ್ಲೆಲ್ಲ ಏನಿದೆ ನಮ್ಮಂಥ ಪರ್ಸನ್ಸ್ ಕೊಡ್ತಾರೆ, ಟ್ರಾವೆಲ್ ಮಾಡೋ ಪರ್ಸನ್ಸ್. ಸೊ ಟಿ ಫಾರ್ ಟ್ರೈನ್, ಟಿ ಫಾರ್ ಟ್ರೈನ್, ಟಿ ಫಾರ್ ಟ್ರೈನ್, ರೈಲ್ವೇ ಅಂತ ಕರಿತೀವಿ, ಹೌದಾ ಕನ್ನಡದಲ್ಲಿ. ಸೊ ನೆಕ್ಸ್ಟ್ ಇಸ್ ಟಿ ಫಾರ್ ಟೆಲಿಫೋನ್, ಟಿ ಫಾರ್ ಟೆಲಿಫೋನ್, ಟಿ ಫಾರ್ ಟೆಲಿಫೋನ್, ಟಿ ಫಾರ್ ಟೆಲಿಫೋನ್. ಸೊ ಟೆಲಿಫೋನ್ ಅಂದರೆ nowadays we are using a mobile phones. Okay, so screen touch, that's your screen touch, ಕೀಪ್ಯಾಡ್ ಹೋಗಿ ಸ್ಕ್ರೀನ್ ಟಚ್ ಬಂದಿದೆ, ಸೊ ಅದನ್ನೇ ಯೂಸ್ ಮಾಡ್ತೀವಿ. ಸೊ nowadays ಈ ಟೆಲಿಫೋನ್ಗಳಲ್ಲಿ ಕಾಣೋದಿಲ್ಲ, ರೇರ್. ಓಕೆ, ವಿ ವಿಲ್ ಸಿ ಅ ರೇರ್. ಬಟ್ ಅವಾಗಿಂದ ಏನಿದೆಯಲ್ಲ ಅಂದರೆ ನಮ್ಮ ಇದರಲ್ಲೇ ಬಟ್ ಇವಾಗ ಯಾವ ಕಾಣೋದೇ ಇಲ್ಲ. ಓಕೆ, ಸೊ ಬಟ್ ಇದಕ್ಕೇನಂತೀವಿ ನಾವು? ಟೆಲಿಫೋನ್ ಅಂತ ಕರಿತೀವಿ. ಈವನ್ ವಿ ಆಲ್ಸೋ ಯೂಸ್ಡ್. ಓಕೆ, ಐ ಹ್ಯಾವ್ ಆಲ್ಸೋ ಸೀನ್. ಬಟ್ ನಾವು ಸ್ಟೂಡೆಂಟ್, ನಾವು ಚಿಲ್ಡ್ರನ್ಸ್ ಕಾಣಿಸಿ. ಓಕೆ, ಯಾಕಂದರೆ ಜಾಸ್ತಿ ಎಲ್ಲಿ ಇಲ್ಲವೇ ಇಲ್ಲ, ರೇರ್ ಸಿಗೋದು. ಸೊ ಓನ್ಲಿ ಈ ರೀತಿ ಪಿಕ್ಚರ್ಸಲ್ಲೇ ನಾವು ನೋಡ್ಬೋದು. ಓಕೆ, ದಿಸ್ ಇಸ್ ಅ ಟೆಲಿಫೋನ್. ಎದಕ್ಕೆ ಯೂಸ್ ಆಗುತ್ತೆ ಇದು ಟೆಲಿಫೋನ್? ಸೊ ಅ ಪರ್ಸನ್ ಕ್ಯಾನ್ ಸ್ಪೀಕ್ ಟು ದ ಅದರ್ ಪರ್ಸನ್. ಓಕೆ, ಇಫ್ ಹಿ ಈಸ್ ಇನ್ ಅ ಅದರ್ ಪ್ಲೇಸ್. ಓಕೆ, ಬೇರೆ ಊರೊಳಗಡೆ ಇರೋ ಪರ್ಸನ್ ಜೊತೆ ಅವರು ಮಾತಾಡ್ಬೋದು ಕಾಲ್ ಮಾಡಿ. ಓಕೆ, ನೋ ನೆಕ್ಸ್ಟ್ ಈಸ್ ಟಿ ಫಾರ್ ಟೈ, ಟಿ ಫಾರ್ ಟೈ, ಟಿ ಫಾರ್ ಟೈ, ಟೈ. ಸೊ ಆಫೀಸ್ಗೆ ಹೋಗೋರು ಯೂಸ್ ಮಾಡ್ತಾರೆ, ಸ್ಕೂಲ್ಗೆ ಹೋಗೋ ಚಿಲ್ಡ್ರನ್ಸ್ ಯೂಸ್ ಮಾಡ್ತಾರೆ ಟೈ, ಹೌದಾ? ಇವಾಗ ಟೈಸ್ ಕಂಪಲ್ಸರಿ. ಓಕೆ, ಟಿ ಫಾರ್ ಟೈ ಗೊತ್ತಾಯ್ತು ಅಂದ್ಕೊತೀನಿ. ನೆಕ್ಸ್ಟ್ ಈಸ್ ಥ್ರೆಡ್, ಟಿ ಫಾರ್ ಥ್ರೆಡ್, ಟಿ ಫಾರ್ ಥ್ರೆಡ್. ಥ್ರೆಡ್ ಅಂದರೆ ದಾರ, ಹೊಲಿಯೋಕದು ಯೂಸ್ ಮಾಡ್ತಾರೆ, ಹೂ ಕಟ್ಟೋಕ್ಕೂ ಯೂಸ್ ಮಾಡ್ತಾರೆ. ಸೊ ಥ್ರೆಡ್ ಎಲ್ಲದಕ್ಕೂ ಯೂಸ್ ಆಗಿರುತ್ತೆ, ಅದ ಕಟ್ಟೋದಕ್ಕೂ ಆಮೇಲೆ ಹೊಲಿಯೋದಕ್ಕೂ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಸೊ ಇವನ್ ಅವರ್ ಕ್ಲೋತ್ಸ್ ಆಲ್ಸೋ ಮೇಡ್ ಫ್ರಮ್ ದಿಸ್ ಥ್ರೆಡ್ ಓನ್ಲಿ. ಓಕೆ, ಸೊ ಅದಕ್ಕೆ ಥ್ರೆಡ್ ದಾರ ಅಂತ ಕರಿತೀವಿ. ಓಕೆ, ಟಿ ಫಾರ್ ಥ್ರೆಡ್. ಸೊ ಫೈನ್. ಟಿ ಫಾರ್ ಟೊಮ್ಯಾಟೊ, ವಿಚ್ ವಿ ಆರ್ ಅಡುಗೆ ಮಾಡೋದ್ರಲ್ಲೇ ಯೂಸ್ ಮಾಡ್ತೀವಿ ಟೊಮ್ಯಾಟೊ. ಓಕೆನಾ? ಆಮೇಲೆ ಹಾಗೂ ತಿನ್ಬೋದು. ಟಿ ಫಾರ್ ಟೊಮ್ಯಾಟೊ, ವೆರಿ ಗುಡ್ ಫಾರ್ ಅವರ್ ಹೆಲ್ತ್, ವಿ ಹ್ಯಾವ್ ಟು ಈಟ್. ಟಿ ಫಾರ್ ಟೊಮ್ಯಾಟೊ, ಟಮಾಟೆ ಅಂತ, ಟೊಮ್ಯಾಟೊ. ಓಕೆನಾ? ಟಿ ಫಾರ್ ಟೆಲಿವಿಷನ್, ಟಿ ಫಾರ್ ಟೆಲಿವಿಷನ್, ಟಿ ವಿ. ಸೊ ನಮ್ಮ ಮನೇಲಿ ವಾಚ್ ಮಾಡ್ತೀವಲ್ಲ, ಧಾರಾವಾಹಿ, ಸೀರಿಯಲ್ಸ್, ಪಿಕ್ಚರ್ಸ್ ಎಲ್ಲನೂ ನ್ಯೂಸಸ್ ನೋಡೋದು, ಹೌದಾ? ಸೊ ನೋಡೋದೆಲ್ಲ ಇಲ್ಲಿ ಟೆಲಿವಿಷನ್. ಓಕೆ, ಟಿ ಫಾರ್ ಟೆಲಿವಿಷನ್, ಟಿ ಫಾರ್ ಟೆಲಿವಿಷನ್. ಇವಾಗ ಟಿ ವಿ ಅಂತ ಹೇಳ್ತೀವಿ. ಟಿ ಫಾರ್ ಟೋಟಾಯ್ಸ್, ಟಿ ಫಾರ್ ಟೋಟಾಯ್ಸ್. ಓಕೆ, ಟೋಟಾಯ್ಸ್ ಅಂದರೆ ಆಮೆ. ಓಕೆ, ಸೊ ಕೇಳಿದಿರಲ್ಲ, ರ್ಯಾಬಿಟ್ ಮತ್ತು ಟೋಟಾಯ್ಸ್ ಸ್ಟೋರಿ ಕೇಳಿರ್ಬೋದು. ತುಂಬ ಸ್ಲೋ ಆಗಿ ಹೋಗುತ್ತೆ ಇದು ಟೋಟಾಯ್ಸ್. ಸ್ಲೋ ಅಂದರೆ ಸ್ಲೋ, ಅತಿ ಸ್ಲೋ ಹೋಗುತ್ತೆ. ಬಟ್ ರ್ಯಾಬಿಟ್ ಮತ್ತು ಟೋಟಾಯ್ಸ್ ಸ್ಟೋರಿಯಲ್ಲಿ ವಿನ್ ಆಗಿದ್ದಾರೆ ಟೋಟಾಯ್ಸ್. ಓಕೆ, ಸೊ ಟಿ ಫಾರ್ ಟೋಟಾಯ್ಸ್, ಆಮೆ ಏನಂತ ಕರಿತೀವಿ ನಾವು? ಆಮೆ. ಸೊ ನಾವು ಐ ಕಂಪ್ಲೀಟೆಡ್ S alphabet and a T alphabet. Okay, so now in our next video I will teach you how to write capital S and how to write capital T. Okay, so ivaga nanu ಏನು ರಿವೈಸ್ ಮಾಡಿಸಿದೆನಾ, please go through that, revise that. Okay, so see you in the next class. Bye bye.